ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸುವುದಕ್ಕೆ ಸರ್ಕಾರ ಡೀಸೆಲ್ ಮತ್ತು ಪೆಟ್ರೋಲ್ ದರಗಳನ್ನು ಹೆಚ್ಚಿಸಿದೆ. ರಾಜ್ಯ ಸರ್ಕಾರ ಹಣದುಬ್ಬರ ಮತ್ತು ಗ್ರಾಹಕರ ಜೇಬಿಗೆ ಕತ್ತರಿ ಹಾಕಿದೆ. ಇದು ಖಂಡನೀಯ ಅಂತ ತುರುವೇಕೆರೆ ಕ್ಷೇತ್ರದ ಶಾಸಕ ಎಂಟಿ ಕೃಷ್ಣಪ್ಪ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಗ್ಯಾರಂಟಿಗಳಿಗೆ ಹಣ ಹೊಂದಿಸುವುದಕ್ಕಾಗಿ 25 ಎಕರೆ ಸರ್ಕಾರಿ ಜಮೀನನ್ನು ಪರಭಾರೆ ಮಾಡ್ತಾ ಇರೋದು ನಿಜಕ್ಕೂ ನಾಚಿಕೆಗೇಡಿನ ಸಂಗತಿ. ಇದೊಂದು ದರಿದ್ರ ಸರ್ಕಾರ. ಹಾಗೆ ಇವಿಎಂ ಮಷಿನ್ಗಳ ಬಗ್ಗೆ ಕಾಂಗ್ರೆಸ್ನ ನಾಯಕರುಗಳು ರಾಹುಲ್ ಗಾಂಧಿ ಸೇರಿದಂತೆ ಹಲವರು ಹಗುರವಾಗಿ ಮಾತನಾಡುತ್ತಿದ್ದಾರೆ. ಕಾಂಗ್ರೆಸ್ನವರು 136 ಸೀಟ್ಗಳನ್ನು ಗೆಲ್ಲಬೇಕಾದ್ರೆ ಇವಿಎಂ ಹ್ಯಾಕ್ ಮಾಡಿ ಗೆದ್ದಿದ್ದಾರಾ ಅಂತ ಪ್ರಶ್ನಿಸಿ, ಇಡೀ ರಾಷ್ಟ್ರವೇ ಇವಿಎಂ ಒಪ್ಪಿದೆ, ಆದರೆ ಇವರು ಮಾತನಾಡ್ತಾ ಇರೋದು ಹಾಸ್ಯಾಸ್ಪದ. ನೀವುಗಳು ಜನರ ಮತದಿಂದ ಗೆದ್ದಿದ್ದೀರಾ, ಇವಿಎಂ ಹ್ಯಾಕ್ ಮಾಡಿ ಗೆದ್ದಿದ್ದೀರಾ ಅಂತ ಸಾರ್ವಜನಿಕರಿಗೆ ಖಚಿತಪಡಿಸಿ. ಈ ಉತ್ತರವನ್ನು ರಾಹುಲ್ ಗಾಂಧಿಯವರೇ ನೀಡಲಿ ಎಂದರು. ಹಾಗೆ ರೈತರಿಗೆ ಕಷ್ಟಕಾಲ ಬಂದಿದೆ. ಕೊಬ್ಬರಿ ಬೆಲೆ ಪಾತಾಳಕ್ಕೆ ಕುಸಿದಿದ್ದು, ಪೆಟ್ರೋಲ್ ಮತ್ತು ಡೀಸೆಲ್ ದರ ಹೆಚ್ಚು ಮಾಡೋದ್ರಿಂದ ದಿನಬಳಕೆ ವಸ್ತುಗಳ ಬೆಲೆ ಗಗನಕ್ಕೇರಲಿದೆ. ಇದು ಖಂಡನೀಯ. ಕೊಬ್ಬರಿ ಬೆಲೆಯನ್ನು 16,000ದಿಂದ 17,000ಕ್ಕೆ ನಿಗದಿಪಡಿಸುವುದಕ್ಕೆ ಪ್ರಯತ್ನ ಮಾಡ್ತೇನೆ ಅಂತ ಕೇಂದ್ರ ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿ ಅವರು ಆಶ್ವಾಸನೆ ನೀಡಿದ್ದಾರೆ. ಅವರಿಗೆ ನಾನು ಶಾಸಕನಾಗಿ ಮತ್ತು ರೈತರ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ಎಂದರು. ನಮ್ಮ ಕ್ಷೇತ್ರ ವ್ಯಾಪ್ತಿಯ ಕಲ್ಲೂರಿನಲ್ಲಿ ನಾಯಿ ದಾಳಿಯಿಂದಾಗಿ ವೃದ್ಧೆಯು ಸಾವನ್ನಪ್ಪಿದ್ದು, ಉಳಿಸಿಕೊಳ್ಳುವಂತಹ ಪ್ರಯತ್ನ ಮಾಡಲು ರೇಬಿಸ್ ಲಸಿಕೆ ಇಲ್ಲದೇ ಇರುವುದು ಕಾರಣವಾಗಿದ್ದು ಆಕೆ ಪ್ರಾಣ ಬಿಟ್ಟಿದ್ದಾಳೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಪ್ರಾಣ ಉಳಿಸುವ ಲಸಿಕೆ ಔಷಧಿಗಳು ದಾಸ್ತಾನಿಲ್ಲ. ಇಂಥ ಕೆಟ್ಟ ಸರ್ಕಾರವನ್ನು ಹಿಂದೆಂದೂ ನಾವು ನೋಡಿಯೇ ಇಲ್ಲ. ಇಂಥ ಕೆಟ್ಟ ಸರ್ಕಾರದಲ್ಲಿ ಅಭಿವೃದ್ಧಿ ಹೇಗೆ ಸಾಧ್ಯ? ಮಿಸ್ಟರ್ ಬೆಮ್ಮಲ್ ಕಾಂತರಾಜ್, ನೀವು ಕೇವಲ ತಮ್ಮ ಸ್ವಾರ್ಥಕ್ಕಾಗಿ ಮಾತನಾಡ್ತೀರಾ ಕಾಂತರಾಜುರವರೇ ಅಂತ ಅವರ ಹೇಳಿಕೆಗೆ ಟಾಂಗ್ ಕೊಟ್ಟರು. ಸರ್ಕಾರದ ಜಮೀನನ್ನು ಯಾವ ರೈತರು ಉಳುಮೆ ಮಾಡಿಕೊಳ್ತಿದ್ದಾರೋ ಯಾವುದೇ ಕಾರಣಕ್ಕೂ ಜಾಗವನ್ನು ತೆರವು ಮಾಡಬೇಡಿ ಅಂತ ರೈತರಿಗೆ ಕಿವಿ ಮಾತು ಹೇಳಿ. ನಾನು ನಿಮ್ಮೊಂದಿಗೆ ಬೆಂಬಲವಾಗಿ ಸದಾ ನಿಲ್ತೇನೆ ಅಂತ ರೈತರಿಗೆ ಭರವಸೆ ನೀಡಿದರು. ಇನ್ನು ಮುಂದುವರೆದು ಮಾತನಾಡಿದ ಅವರು, ಕಾಂಗ್ರೆಸ್ನವರಿಗೆ ತುರುವೇಕೆರೆಯ ಭೌಗೋಳಿಕತೆ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಈ ಬಾರಿ ಬಂದದ್ದು ಕಟ್ಟಕಡೆಯ ದಟ್ಟ ದರಿದ್ರ ಸರ್ಕಾರ. ಅಭಿವೃದ್ಧಿ ಕಾರ್ಯಗಳಿಗೆ ಹಣ ನೀಡ್ತಾ ಇಲ್ಲ. ನಿಮಗೆ ತಾಕತ್ತಿದ್ರೆ ನಿಮ್ಮ ಮುಖ್ಯಮಂತ್ರಿಗಳಿಗೆ ಹೇಳಿ ಹಣ ಬಿಡುಗಡೆಗೊಳಿಸಿ ಅಂತ ಕಾಂತರಾಜುರವರನ್ನ ಲೇವಡಿ ಮಾಡಿದರು. ಈ ಸಂದರ್ಭದಲ್ಲಿ ಮುಖಂಡರುಗಳಾದ ಪಟ್ಟಣ ಪಂಚಾಯಿತಿ ಸದಸ್ಯ ಎನ್ಆರ್ ಸುರೇಶ್, ಎಚ್ ರಾಮೇಗೌಡ, ಬಿದಿಗೆಹಳ್ಳಿ ವಿಶ್ವನಾಥ್, ವಕ್ತಾರ ವೆಂಕಟಪ್ಪ ಯೋಗಿ, ತೊರೆಮಾವನಹಳ್ಳಿ ರಾಮಕೃಷ್ಣ, ಚಲುವೇಗೌಡ, ಪುನೀತ್, ಮುನಿಯೂರು ರಂಗಸ್ವಾಮಿ, ಕೊಂಡಜ್ಜಿ, ರಾಮೇಗೌಡ, ಕಿರಣ್, ಅರಿಶಿಣದಹಳ್ಳಿ ನರಸಿಂಹಮೂರ್ತಿ ಸೇರಿದಂತೆ ಹಲವರು ಹಾಜರಿದ್ದರು. ಸುರೇಶ್ ಬಾಬು ಎಂ, ಮಾತೃ ಟಿವಿ, ತುರುವೇಕೆರೆ. ಇಂಜಿನಿಯರಿಂಗ್ ಕಾಲೇಜ್ ಫೀಸ್ ಜಾಸ್ತಿ ಮಾಡಿದ್ದಾರೆ. ಈಗಲೇ ಕಷ್ಟಕಾಲ, ಕೊಬ್ಬರಿ ರೇಟ್ ಎಲ್ಲ ಬಿದ್ದೋಗಿದೆ. ಎಲ್ಲ ಬಿದ್ದೋಗಿ ಭಾಳ ಸಂಕಟದಲ್ಲಿರುವಾಗ ಬರೀ ಈ ಕಡೆ ಸಂಕಟದಲ್ಲಿರುವಾಗ ಇಂಡಿಯನ್ ಫೀಸು ಜಾಸ್ತಿ ಮಾಡಿರೋದು ನಾಚಿಕೆಗೇಡಿತನ. ಕೊಬ್ಬರಿ ರೇಟನ್ನು 16,000ರಿಂದ 17,000 ಮಾಡಲಿಕ್ಕೆ ನಾನು ಪ್ರಯತ್ನ ಪಡ್ತಿದ್ದ ಸನ್ಮಾನ್ಯ ಕೇಂದ್ರ ಸಚಿವರ ಕುಮಾರಸ್ವಾಮಿ, ಎಚ್.ಡಿ. ಕುಮಾರಸ್ವಾಮಿ ಹೇಳಿದ್ದಾರೆ. ಅವರಿಗೆ ನಾವು ಶಾಸಕನಾಗಿ ನಾವು ರೈತರ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಕಲ್ಲೂರಿನಲ್ಲಿ ಒಂದು ನಾಯಿ ಕಚ್ಚಿ ಒಬ್ಬ ಮನುಷ್ಯ ಸತ್ತೋಗಿದ್ದಾರೆ. ಅವರನ್ನ ಉಳಿಸ್ಕೊಳ್ಳೋಕ್ಕೆ ರೇಬಿಸ್ ಇಂಜೆಕ್ಷನ್ ಇಲ್ಲ, ಮೆಡಿಸಿನ್ಸ್ ಇಲ್ಲ, ಹಾವು ಕಚ್ಚಿದ್ರೆ ಔಷಧಿ ಇಲ್ಲ. ಇಂಥ ಕೆಟ್ಟ ಸರ್ಕಾರ ಕಾಂತರಾಜ್ ಅವರೇ, ಇಂಥ ಕೆಟ್ಟ ಸರ್ಕಾರ ಡೆವಲಪ್ಮೆಂಟ್ ಏನು ಮಾಡೋದು? ಕೇವಲ ತಮ್ಮ ಸ್ವಾರ್ಥಕ್ಕೋಸ್ಕರ ಇದೆಲ್ಲ ಮಾಡ್ತಾ ಇದ್ದಾರೆ. ಸರ್ಕಾರಿ ಭೂಮಿಯನ್ನು ಪರಭಾರೆ ಮಾಡೋಕ್ಕೆ ಮಾಡ್ಕೊಂಡಿದ್ದಾರೆ. ನಾನು ರೈತರಿಗೆ ಕರೆ ಕೊಡ್ತೀನಿ, ಸರ್ಕಾರಿ ಭೂಮಿ ಯಾರ್ಯಾರು ಉತ್ಕೊಂಡಿದ್ದೀರ ಯಾವುದೇ ಕಾರಣಕ್ಕೂ ನೀವು ಬಿಡಬೇಡಿ. ನಾನು ನಿಮ್ಮ ಪರ ಇರ್ತೀನಿ, ಪರಭಾರೆ ಮಾಡೋಕ್ಕೆ ಬಿಡಬೇಡಿ. ಐ ವಿಲ್ ಸಪೋರ್ಟ್ ಯು. 25ನೇ ತಾರೀಕು ಇಲ್ಲಿ ಉತ್ತರಪ್ರದೇಶ ಇದು ಬಂದಿದ್ರಿ. 25ನೇ ತಾರೀಕು ಈ ಅವೈಜ್ಞಾನಿಕವಾಗಿ ಹೇಮಾವತಿಗಳೆಲ್ಲ ರಾಮನಗರ ಚನ್ನಪಟ್ಟಿಗೆ ಕೂತಾ ಇದ್ದಾರೆ. 70 ಕಿಲೋಮೀಟರಿಂದ 12.5 ಅಡಿ ಪೈಪ್ ಹಾಕಿ ತಗೊಂಡೋದ್ರಿಂದ ನಮ್ಮ ಜಿಲ್ಲೆಗೆ ತುಂಬ ಅನ್ಯಾಯ ಆಗ್ತದೆ. ಹಾಗಾಗಿ ಇದನ್ನು ಖಂಡಿಸಿ ಹಲವಾರು ಕಾರ್ಯಕ್ರಮವನ್ನು ನಾವು ಮಾಡಿದ್ದೇವೆ, ಹೋರಾಟಗಳನ್ನು. 25ನೇ ತಾರೀಕು ಇದೇ ತಿಂಗಳು ಇಡೀ ತುಮಕೂರು ಜಿಲ್ಲೆಯನ್ನು ಬಂದ್ ಮಾಡ್ತೀವಿ. ಅದು ತುರುವೇಕೆರೆಯೂ ಸಹ ಬಂದಾಗ್ತದೆ. ನಾಗರಿಕರು ಎಲ್ಲರೂ ಸಹ ಸಹಕರಿಸಬೇಕು ಅಂತ ಹೇಳಿ ಒಂದಲ್ಲಿ ಎಲ್ಲರೂ ಭಾಗವಹಿಸಿ
ಸರ್ಕಾರಕ್ಕೆ ಬಿಸಿ ಮುಡಿಸ್ಬೇಕು ಅಂತ ಹೇಳಿದ್ರು. ಈ ಸಂದರ್ಭದಲ್ಲಿ ನಮ್ಮ ಕ್ಷೇತ್ರದ ಜನತೆಯನ್ನು ನಾನು ವಿನಂತಿಸ್ತೀನಿ. ಯಾರು ಅಧ್ಯಕ್ಷರು ಮತ್ತೆ ರಾಜು